ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಜೆಡಿಎಸ್ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತೆ ಜೆಡಿಎಸ್ ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. ಜೆಡಿಎಸ್ ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಸ್ಗೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ ಜೆಡಿಎಸ್ನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಜೆಡಿಎಸ್ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತೆ ಜೆಡಿಎಸ್ ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. ಜೆಡಿಎಸ್ ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಸ್ಗೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ ಜೆಡಿಎಸ್ನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಜೆಡಿಎಸ್ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತೆ ಜೆಡಿಎಸ್ ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. ಜೆಡಿಎಸ್ ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಸ್ಗೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ ಜೆಡಿಎಸ್ನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಜೆಡಿಎಸ್ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತೆ ಜೆಡಿಎಸ್ ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. ಜೆಡಿಎಸ್ ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಸ್ಗೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ ಜೆಡಿಎಸ್ನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಜೆಡಿಎಸ್ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತೆ ಜೆಡಿಎಸ್ ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. ಜೆಡಿಎಸ್ ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ ಸಿಎಸ್ಗೆ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ.
ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ JDSನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ADGP ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. JDS ವರ್ಸಸ್ ADGP ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ADGP ಚಂದ್ರಶೇಖರ್ ಮತ್ತೆ JDS ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. JDS ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ CSK ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ JDSನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ADGP ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. JDS ವರ್ಸಸ್ ADGP ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ADGP ಚಂದ್ರಶೇಖರ್ ಮತ್ತೆ JDS ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. JDS ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ CSK ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ JDSನ ನಿಯೋಗ ಸುರೇಶ್ ಬಾಬು ಅವರು ದೂರು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ. ಹೊಂದಿಗಳ ಜೊತೆಗೆ ಗುದ್ದಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಲೋಕಾಯುಕ್ತ ADGP ಚಂದ್ರಶೇಖರ್ ಅವರ ಆ ಒಂದು ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. JDS ವರ್ಸಸ್ ADGP ಚಂದ್ರಶೇಖರ್ ಅನ್ನುವಂತಾಗಿದೆ. ಲೋಕಾಯುಕ್ತ ADGP ಚಂದ್ರಶೇಖರ್ ಮತ್ತೆ JDS ಅನ್ನೋ ರೀತಿಯಲ್ಲಾಗಿದೆ. ದೂರು ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ. JDS ನಾಯಕರು ಸುರೇಶ್ ಬಾಬು ನೇತೃತ್ವದಲ್ಲಿ CSK ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಳೆ ಕೇಸ್ ತನಿಖೆಗೆ ಆಗ್ರಹಿಸಿ ಮನವಿ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅಮಾನತಿಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆದೇಶಿಸಿದ್ದ ಕೋರ್ಟ್ ಸರಣಿ ಸುಲಿಗೆ ಆರೋಪದ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆನೇಕಲ್ನ JMFC ಕೋರ್ಟ್ನಿಂದ ಆದೇಶ ಬಂದಿತ್ತು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಈಗ